ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ನಿಮ್ಗೆ ತಮ್ನೇಲಲ್ಲೇ ಕೊಟ್ಟಿದ್ದೀನಿ. ಯಾಕೆ ಮಾಂತ್ರಿಕಬಾಧೆ ಆಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಅಥವಾ ಸೂಪರ್ ನ್ಯಾಚುರಲ್ ಎನರ್ಜೀಸ್ ಅಂತ ಏನ್ ಹೇಳ್ತೀವಿ, ಅವುಗಳು ಮೈಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾಕೆ ನಮಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಕಾಡಾಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಫಸ್ಟಿಗೆ ನಾವು ವೈಜ್ಞಾನಿಕವಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದ್ ನಿಮಿಷ ವೀಕ್ಷಕರೇ, ಬರ್ತಾ ಇದೆಯಾ? ಯಾಕೆ ಅಂತಂದ್ರೆ ಓಕೆ, ಆನ್ ಆಗಿದೆ. ಸೊ ಇಲ್ಲಿ ನಾವು ಮೊದಲಿಗೆ ವೈಜ್ಞಾನಿಕವಾಗಿ ನೋಡ್ತಾ ಹೋಗೋಣ. ವೈಜ್ಞಾನಿಕವಾಗಿನೂ ನೋಡೋಣ, ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ಅನುಭವಿಸ್ತಿರುವಂತಹ ಸಮಸ್ಯೆಗಳನ್ನ ಸಮೇತ ನಾವು ನೋಡ್ತಾ ಹೋಗೋಣ. ನೋಡಿ, ವೈಜ್ಞಾನಿಕವಾಗಿ ಹೇಳೋದಾದ್ರೆ, ಅಮಾವಾಸ್ಯೆ ಅಂತಂದ್ರೆ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುವಂತಹ ಒಂದು ಚಂದ್ರವೇ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ ನಾ ಹೇಳ್ತೀನಿ, ತುಂಬಾ ಹೇಳುತ್ತಾ ಹೋಗಲ್ಲ. ಹಾಗೆ ಹುಣ್ಣಿಮೆ ಅಂತ ಹೇಳಿದಾಗ ಚಂದ್ರ ಅಂಡ್ ಸೂರ್ಯನ ಮಧ್ಯೆ ಭೂಮಿ ಬರುವುದೇ ಹುಣ್ಣಿಮೆ, ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ. ಯಾಕಂದ್ರೆ ಇಲ್ಲಿ ನೋಡಿ, ಸಮುದ್ರದ ಏರಿಳಿತವು ಸಮೇತ ಹುಣ್ಣಿಮೆಯ ದಿನ, ಅಮಾವಾಸ್ಯೆಯ ದಿನ ಏರಿಳಿತಗಳು ಉಂಟಾಗುತ್ತೆ. ಈ ವಿಷಯದಾಗಿ ಹೇಳ್ಬೇಕು ಅಂತಂದ್ರೆ, 70% ನೀರಿನಿಂದ ಮನುಷ್ಯನ ದೇಹ ಕೂಡಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅಲೆಗಳು ಏರುಪೇರು, ಅಂದ್ರೆ ಹುಣ್ಣಿಮೆಯ ದಿನದಲ್ಲಿ ಅಲೆಗಳು ಅತ್ಯಂತ ಜಾಸ್ತಿ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮ ದೇಹವು ಸಮೇತ 70% ನೀರಿನಿಂದ ಕೂಡಿರೋದ್ರಿಂದ ನಮ್ಮ ದೇಹದ ಮೇಲೆಯೂ ಸಮೇತ ಅದು ಪ್ರಚೋದನೆ ಆಗುತ್ತೆ. ಅಂಡ್ ಎಗೇನ್ ಬಂದು ಕೆಲವರಲ್ಲಿ ಎರಡೂ ಸಮಯಗಳಲ್ಲೂ ವ್ಯತ್ಯಾಸ ಕಂಡು ಬರ್ತದೆ. ಅಂದ್ರೆ ಕೆಲವರಿಗೆ ಅಮಾವಾಸ್ಯೆಯಲ್ಲಿ ಮಾತ್ರ ಸಮಸ್ಯೆಗಳು ಉಂಟಾಗುತ್ತೆ, ಇನ್ನು ಕೆಲವರಿಗೆ ಹುಣ್ಣಿಮೆಯಲ್ಲಿ ಮಾತ್ರ ಸಮಸ್ಯೆಗಳು ಉಂಟಾಗುತ್ತೆ. ಅಮಾವಾಸ್ಯೆ ಅಂದ್ರೆ ಕತ್ತಲು ಅಂತ ಹೇಳ್ಬಿಟ್ಟು, ಹುಣ್ಣಿಮೆ ಅಂದಾಗ ಚಂದ್ರ ವೃದ್ಧಿ ಅಂತ ಹೇಳ್ಬಿಟ್ಟು. ಹಾಗೆ ಕೆಲವೊಂದೊಂದು ಸಂದರ್ಭದಲ್ಲಿ ಈಗ ಅಮಾವಾಸ್ಯೆಯ ದಿನ ನಮ್ಮ ಸಮುದ್ರದ ಅಲೆಗಳ ದಂಡೆಗೆ ಬರುವಂಥದ್ದು ಸ್ವಲ್ಪ ಕಮ್ಮಿ ಆಗುತ್ತೆ, ಅಂದ್ರೆ ಕ್ಷೀಣ ಆಗುತ್ತೆ. ಯಾಕಂದ್ರೆ ನಾ ಹೇಳಿದೆ, ದೇಹದ 70% ನೀರಿನಿಂದ ಕೂಡಿದ್ದು ಆ ಸಮಯದಲ್ಲಿ ನಮಗೆ ಆಗುವಂತಹ ಒಂದು ಮಾನಸಿಕ ತೊಳಲಾಟ ಕುಗ್ಗುತ್ತೆ, ಜೊತೆಗೆ ರಕ್ತ ಪರಿಚಲನೆಯು ಸಮೇತ ನಮಗೆ ಕಮ್ಮಿ ಆಗಿರುತ್ತೆ ಅಂತೇಳಿ. ಹಾಗೆ ನೀವು ನೋಡ್ಬೋದು, ಅತಿ ಹೆಚ್ಚು ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಆಯಾಸ ಆಗ್ಬೋದು. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ದೇಹದಲ್ಲಿ 70% ನೀರಿದೆ. ಆದ್ರೆ ನಮಗೆ ಯಾವಾಗ ನೀರು ಸರಿಯಾಗಿ ನಮ್ಮ ದೇಹದಲ್ಲಿ ಇರಲ್ವೋ ಆವಾಗ ನಮಗೆ ಬಾಯಾರಿಕೆ ಆಗೋದು, ಸುಸ್ತಾಗೋದು ಅಥವಾ ಚೈತನ್ಯವನ್ನ ನಾವು ಕಳ್ಕೊತೀವಿ. ಹಾಗೇನೇನೆ ನಾವಿಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಇಲ್ಲಿಗೆ ಕಾರಕನಾಗಿರುವಂತಹ ಚಂದ್ರ ತುಂಬಾ ಪ್ರಭಾವಗೊಳಾಗ್ತಾನೆ. ಅಂದ್ರೆ ಅಮಾವಾಸ್ಯೆಯ ಸಮಯದಲ್ಲಿ ಭೂಮಿ ಮುಂದೆ ಚಂದ್ರ, ಚಂದ್ರನ ಮುಂದೆ ಸೂರ್ಯನ ಮುಂದೆ ಹೀಗೆ ಗ್ರಹಗಳು ಅಂತ ನಾವೇನ್ ಹೇಳ್ತೀವಿ ಅದು. ಸೊ ಒಟ್ಟಾರೆಯಾಗಿ ಗುರು, ಈ ಮೂರು ರೀತಿಯಲ್ಲಿ ನಾವು ನೋಡೋದಾದ್ರೆ ಒಂದು ಗ್ರಹ ಅಂದ್ರೆ ಏನು, ಗುರುತ್ವಾಕರ್ಷಣ ಬಲ ಜಾಸ್ತಿ ಆಗುತ್ತೆ. ಸೂರ್ಯ, ಚಂದ್ರ, ಭೂಮಿ, ಗುರು ಹೀಗೆ ಹೆಚ್ಚಾಗಿರೋದ್ರಿಂದ ಒಂದು ಮನಸ್ಸಿನ ಮೇಲೆ ಅಡಚಣೆ ಉಂಟಾಗುತ್ತೆ. ಕೆಲವರಿಗೆ ದುರ್ಬಲ ಮನಸ್ಸಿನವರು ಇದ್ರೆ ಜಾಸ್ತಿ ಒತ್ತಡ ಉಂಟಾಗುತ್ತೆ. ಹಾಗೆ ಕೆಲವರಲ್ಲಿ ನೀವು ನೋಡ್ಬೋದು, ಕೋಪಾತಾಪ ಹೆಚ್ಚಾಗುತ್ತೆ. ಜೊತೆಗೆ ಇದು ವ್ಯಕ್ತಿಗೆ ಅಂತಹ ಸಮಯದಲ್ಲಿ ಸಮಸ್ಯೆಗಳಾಗುತ್ತೆ. ಕೆಲವರಿಗೆ ದೈಹಿಕವಾಗಿ ಆಗ್ಬೋದು, ಕೆಲವರಿಗೆ ಮಾಂತ್ರಿಕ ಬಾಧೆ ಇದ್ದವರಿಗೆ ಆಗ್ಬೋದು, ಅಥವಾ ಕೆಲವರಿಗೆ ನಕಾರಾತ್ಮಕ ಬಾಧೆ ಇದ್ದವ್ರಿಗೆ ಆಗುತ್ತೆ. ಯಾಕಂದ್ರೆ ಅಮಾವಾಸ್ಯೆ ಹುಣ್ಣಿಮೆಯ ಮೇಲೆ ಎಷ್ಟೋ ಜನ ಹಿಂಗೆ ಕಾನ್ಸೆಪ್ಟ್ ಹೇಳ್ತಾರೆ, ಮೇಡಮ್ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಹುಷಾರ್ ತಪ್ತೀವಿ, ಮೈ ಭಾರ ಬರುತ್ತೆ, ಸುಸ್ತಾಗುತ್ತೆ ಅಥವಾ ಚಳಿ ಬರುತ್ತೆ, ಅಮಾವಾಸ್ಯೆಯ ಹುಣ್ಣಿಮೆಯ ದಿನಗಳಲ್ಲಿ ನಮ್ಮ ಮನೇಲಿ ಜಗಳಗಳಾಗುತ್ತೆ, ಈ ತರ ಎಲ್ಲ ಕೆಲವರು ಹೇಳ್ತಾ ಇರ್ತಾರೆ. ಜೊತೆಗೆ ನೀವು ನೋಡ್ಬೋದು, ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಎಷ್ಟೋ ಪ್ರಪಂಚದಲ್ಲಿ 80% ಜನಕ್ಕೆ ಮನಸ್ಸಿನಲ್ಲಿ ಏರಿಳಿತಗಳು ಉಂಟಾಗುತ್ತೆ. ಜೊತೆಗೆ ನಾವು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಶನಿವಾರ ಭಾನುವಾರ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಇದು ಬಂದು ಬ್ರಿಟಿಷರಿಂದ ನಮಗೆ ಬಂದದ್ದು. ನಮಗೆ ನಮ್ಮ ಪುರಾತನ ಭಾರತದಲ್ಲಿ ಭಾನುವಾರ ರಜೆ ತಗೊಳ್ಳೋದಿರ್ಲಿಲ್ಲ. ಆದ್ರೆ ಬ್ರಿಟಿಷರು ಬಂದ ನಂತರ ಇದು ಶುರುವಾಗಿದ್ದು. ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಮಾತ್ರ ಅವರು ರಜೆ ತಗೊಳ್ತಾ ಇದ್ರು, ಜೊತೆಗೆ ಗ್ರಹಣ ಕಾಲದಲ್ಲಿ ಸಮೇತ ತಗೋತಾ ಇದ್ರು. ಹಾಗಾಗಿ ಸಂಡೇ ಹಾಲಿಡೇ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ರಜವನ್ನ ತಗೊಳ್ಳೋದು ಸ್ಯಾಟರ್ಡೆ ಅಂಡ್ ಸಂಡೇಸ್ ಅಂತ. ನೋಡಿ, ಅಂದ್ರೆ ಹೊರಗಡೆ ಬ್ರಹ್ಮಾಂಡ, ಜೊತೆಗೆ ನಮ್ಮ ದೇಹ ಬಂದು ಪಿಂಡಾಂಡ, ಹಾಗೇನೇನೆ ಬಂದು
ಬ್ರಹ್ಮಾಂಡ ಅಂತಂದ್ರೆ ಸೌರಮಂಡಲ ಅಂತ ಹೇಳ್ತೀವಿ. ಹಾಗೇನೇನೆ ಈ ಪಿಂಡ ಅಂತಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಮಾಂಸದ ಮುದ್ದೆ ಅಥವಾ ಮಾಂಸ ಅಥವಾ ನಮ್ಮ ದೇಹ ಅಥವಾ ಮನುಷ್ಯನ ಶರೀರ ಅಂತ. ಅಂಡ ಅಂತಂದ್ರೆ ನಮ್ಮ ಅಣು ಸೆಲ್ಸ್ ಅಂತ ಏನ್ ಹೇಳ್ತೀವಿ. ಯಾವಾಗ ನಾವು ಭೂಮಿ ಮೇಲೆ ಇದ್ದೀವೋ ಆಗ ನಾವು ಭೂಮಿಯ ಒಂದು ಅಂಶ ಅಂತ ಹೇಳ್ಕೊಂಡು. ಉದಾಹರಣೆಗೆ ಹೇಳೋದಾದ್ರೆ ನಾನು ಈಗ ಕರ್ನಾಟಕದಲ್ಲಿ ಇದ್ದೀನಿ ಅಂದಾಗ ನಾನು ಕರ್ನಾಟಕದ ಒಳಗೆ ಕರ್ನಾಟಕದವಳು ಅಂತ, ಕರ್ನಾಟಕಕ್ಕೆ ಸೇರಿದವಳು ಅಂತ. ಹಾಗೆ ಈ ಕರ್ನಾಟಕ ಬಂದು ಎಲ್ಲಿದೆ? ಭೂಮಿಯ ಮೇಲೆ ಇದೆ. ಹಂಗಾದ್ರೆ ಅಂದ್ರೆ ಭೂಮಿಯ ಮೇಲೆ ಅಂದ್ರೆ ಭಾರತದ ಒಂದು ಭಾಗದಲ್ಲಿ ಇದೆ. ಅಂದ್ರೆ ಭಾರತ ಬಂದು ಒಂದು ಸೌರಮಂಡಲಕ್ಕೆ ಸೇರಿದೆ ಅಂತ ತಾನೆ. ಹಾಗಾದ್ರೆ ಈ ಸೌರವ್ಯೂಹ ಅನ್ನೋದು ಒಂದು ಟೋಟಲ್ ಆಗಿ ಬ್ರಹ್ಮಾಂಡ ತಾನೆ. ಇಂಡೈರೆಕ್ಟ್ ಆಗಿ ಹೇಳೋದಾದ್ರೆ, ಅಂದ್ರೆ ಡೈರೆಕ್ಟ್ ಆಗಿನೇ ಹೇಳ್ತೀನಿ, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಈ ಬ್ರಹ್ಮಾಂಡದ ಒಂದು ಅಂಶ ಅಂತಾನೆ ಹೇಳ್ತೀನಿ. ಹಾಗೇನೇನೆ ನಾನಾಗ್ಲಿ ನೀವಾಗ್ಲಿ ಇದನ್ನ ಒಪ್ಕೊಳ್ಳೇಬೇಕು. ಯಾಕಂದ್ರೆ ಕರ್ನಾಟಕ ಇರೋದು ಭಾರತದಲ್ಲಿ, ಭಾರತ ಇರೋದು ಈ ಭೂಮಂಡಲದಲ್ಲಿ, ಈ ಭೂಮಂಡಲ ಕನೆಕ್ಟ್ ಆಗಿರೋದು ಬ್ರಹ್ಮಾಂಡಕ್ಕೆ ಅಂತಂದಾಗ ಇದು ಸತ್ಯ ಅಂತ ನಾವು ಒಪ್ಕೋಬೇಕಾಗುತ್ತೆ. ಹಾಗೆ ಯಾವಾಗ ನಮ್ಮ ಬ್ರಹ್ಮಾಂಡದಲ್ಲಿ ವ್ಯತ್ಯಾಸಗಳಾಗುತ್ತೋ, ಗ್ರಹಣಗಳಾಗಿರ್ಬೋದು, ಅಮಾವಾಸ್ಯೆ ಹುಣ್ಣಿಮೆಗಳಾಗಿರ್ಬೋದು, ಗ್ರಹಗಳ ಒಂದು ಬದಲಾವಣೆಗಳ ಆಗಿರ್ಬೋದು, ಅಥವಾ ಗ್ರಹಗಳ ಒಂದು ವಲನಗಳು ಅಂತ ನಾವೇನ್ ಹೇಳ್ತೀವಿ, ಇದು ವ್ಯತ್ಯಾಸ ಆದಾಗ ಆಯಾ ಸಂದರ್ಭದಲ್ಲಿ ಅವಾಗ ಮನುಷ್ಯನ ಮೇಲೆ ಸಮೇತ ಅದು ಪ್ರಭಾವ ಬೀರುತ್ತೆ. ಈಗ ಪ್ರತಿ 15 ದಿವಸಕ್ಕೊಮ್ಮೆ ಅಥವಾ ಪ್ರತಿ 15 ದಿವಸಕ್ಕೊಮ್ಮೆ ಹುಣ್ಣಿಮೆಗಳು ಅಥವಾ ಪ್ರಕೃತಿ ವಿಕೋಪಗಳು, ಎಕ್ಸಾರೇಷನ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ಕಂಡು ಬರ್ತಾನೆ ಇರುತ್ತೆ. ನೀವು ನೋಡ್ತಾ ಇರ್ತೀರಿ. ಸೊ ಅದರ ಜೊತೆಗೆ ಹುಣ್ಣಿಮೆ ಸಮಯದಲ್ಲಿ ನೀವು ನೋಡಿರ್ತೀರಿ, ಸಮುದ್ರಕ್ಕೆ ಬಂದು ನೀರು ಜೋರಾಗಿ ಅಪ್ಪಳಿಸ್ತದೆ. ಎಕ್ಸಾಂಪಲ್ ಹೇಳೋದಾದ್ರೆ ಅಂತಹ ಸಂದರ್ಭದಲ್ಲಿ ಹವಾಮಾನ ಇಲಾಖೆಯವ್ರು ನೋಡ್ಬೋದು, ಏನು ಹುಣ್ಣಿಮೆಯ ಸಮಯ ಆಗಿರ್ಬೋದು ಅಥವಾ ಒಂದು ಗ್ರಹಣದ ದಿನಗಳಲ್ಲಿ ಕೆಲವು ಪರ್ಟಿಕ್ಯುಲರ್ ಡೇಸ್ ಅಂತ ಏನ್ ಹೇಳ್ತೀವಿ, ಅಂತಹ ಸಂದರ್ಭದಲ್ಲಿ ಅವರು ಅಬ್ಸರ್ವ್ ಮಾಡ್ಬಿಟ್ಟು ಹೇಳ್ತಾರೆ ಮೀನುಗಾರರಿಗೆ ಅಥವಾ ಸಮುದ್ರಕ್ಕೆ ಇಳಿಬೇಡಿ, ಅಲೆಗಳು ಜೋರಾಗಿ ಬರ್ತಾ ಇದೆ, ಸ್ವಲ್ಪ ಸೇಫ್ಟಿಯಾಗಿ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಬನ್ನಿ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ನೋಡ್ಬೋದು ಮೀನುಗಳು ಸಮೇತ ಮೀನುಗಳು ಬಂದು ದಂಡೆಗೆ ಬರುವಂಥದ್ದು, ಅಂದ್ರೆ ಸಮುದ್ರದ ದಂಡೆಗೆ ಬರೋದು ಸಮೇತ ಕಮ್ಮಿ ಆಗ್ತಾ ಹೋಗ್ತದೆ. ಸಮುದ್ರದ ದಂಡೆಗೆ ಸಮೇತ ಆ ಮೀನುಗಳು ಜಾಸ್ತಿಯಾಗಿ ಬರುತ್ತೆ. ಯಾಕೆ? ಅದನ್ನ ನೀವು ಯೋಚನೆ ಮಾಡಿ. ಅದೇ ನೀವು ಅಮಾವಾಸ್ಯೆಯ ದಿನ ನೀವು ಹೋಗಿ ಅಬ್ಸರ್ವ್ ಮಾಡಿ, ಹಾಗೆ ಹುಣ್ಣಿಮೆಯ ದಿನನೂ ಸಮೇತ ನೀವು ಅಬ್ಸರ್ವ್ ಮಾಡ್ಬೇಕು. ಹಾಗೆ ಕೆಲವೊಂದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯ ದಿನಗಳೇ ಕೆಲವು ಪಕ್ಷಿಗಳು, ಎಕ್ಸಾಂಪಲ್ ಆದ್ರೆ ನಾವು ಹೇಳೋದಾದ್ರೆ ಬ್ಯಾಟ್ ಅಂತ, ಜೊತೆಗೆ ರಣಹದ್ದು, ಗೂಬೆ. ಯಾಕೆ ಇಂಥ ಪಕ್ಷಿಗಳು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲೇ ಜಾಸ್ತಿ ಕೂಗ್ತವೆ ಅನ್ನೋದನ್ನ ನೀವು ಕೇಳಿರ್ತೀರಿ ಅಥವಾ ನೀವು ಅಬ್ಸರ್ವ್ ಮಾಡಿರ್ತೀರಿ. ಹಾಗೆ ಇಂಥ ಬದಲಾವಣೆಗಳು ಪ್ರಕೃತಿಯಲ್ಲಿ ಆದಂತಹ ಸಂದರ್ಭದಲ್ಲಿ ಸಮೇತ ನಮ್ಮ ವಾತಾವರಣದಲ್ಲಿ ಇರುವಂತಹ ಯಾವುದೋ ಒಂದು ನಕಾರಾತ್ಮಕ ಎನರ್ಜಿ ಅದನ್ನ ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ವಾತಾವರಣದಲ್ಲಿ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ಅದು ಅವಾಗ ಪ್ರಭಾವ ಬೀರೋದ್ರಿಂದ ಅದು ನಮ್ಮ ಮೇಲೂ ಸಮೇತ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ನಕಾರಾತ್ಮಕದ ಒಂದು ಎನರ್ಜಿ ಅಕ್ವೈರ್ ಮಾಡೋದ್ರಿಂದ ಅಂತಹ ಸಂದರ್ಭದಲ್ಲಿ ಅವತ್ತಿನ ದಿನಗಳಲ್ಲಿ ಪೂಜೆಗಳನ್ನಾಗಿರ್ಬೋದು, ಜಪಗಳನ್ನಾಗಿರ್ಬೋದು, ತಪಗಳನ್ನಾದರೂ, ಹೋಮಗಳು, ಹವನಗಳು, ಅನುಷ್ಠಾನಗಳು, ಜೊತೆಗೆ ಮಂತ್ರಗಳ ಪಠನೆಯನ್ನ ಮಾಡುವಂತಹ ಪದ್ಧತಿ ನಮ್ಮ ಪ್ರಾಚೀನ ಭಾರತದ ಒಂದು ದಿನಾಚರಣೆಯಲ್ಲಿ ಬರುವಂತಹ ಒಂದು ಪದ್ಧತಿಯಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳನ್ನು ನಾವು ನಿರ್ಲಕ್ಷಿಸ್ತಾ ಇದ್ದೀವಿ. ಇದನ್ನ ನಾವು ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಸೀರಿಯಸ್ ಆಗಿ ಯಾವುದಕ್ಕೆ ತಗೋಬೇಕು? ಹೋಮಗಳಿಗೆ, ಹವನಗಳಿಗೆ, ಜಪ ತಪಗಳಿಗೆ, ಮಂತ್ರಗಳ ಪಠನೆಗೆ. ಹಾಗೆ ನಾವು ಆಧ್ಯಾತ್ಮಿಕ ಸಾಧನೆ ಮಾಡೋರಾದ್ರೆ ಖಂಡಿತವಾಗ್ಲೂ ನಾವು ಇದನ್ನ ಪಾಸಿಟಿವ್ ಆಗಿನೇ ನಾವಿಲ್ಲಿ ತಗೋಬೇಕಾಗುತ್ತೆ.